70ನೇ ವಯಸ್ಸಿನಲ್ಲಿ ಸಹೋದರನ ಉಪನಯನ ಮಾಡಿದ ಪಾರು ಧಾರಾವಾಹಿಯ ನಟಿ ಮೋಕ್ಷಿತಾ ಪೈ ಏನ್ ಮಾಡಿದ್ರು, ಹೇಗಿದ್ದಾರೆ ಅವರ ತಮ್ಮ, ಎಲ್ಲವನ್ನ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಪಾರು ಧಾರಾವಾಹಿ 5 ವರ್ಷಗಳ ಕಾಲ ಪ್ರಸಾರ ಆಗಿತ್ತು. ಈ ಧಾರಾವಾಹಿ ಶುರುವಾದ ಆರಂಭದಲ್ಲಿ ಈ ಸೀರಿಯಲ್ ಸೂಪರ್ ಹಿಟ್ ಆಗಿ ಟಿಆರ್ಪಿಯಲ್ಲಿ ನಂಬರ್ 1 ಇತ್ತು. ಈ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಮೋಕ್ಷಿತಾ ಪೈ ಅವರು ಎಂಟ್ರಿ ಕೊಟ್ಟರು. ಈಗ ಈ ಧಾರಾವಾಹಿ ಅಂತ್ಯವಾಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸಿಕೊಳ್ಳುವೆ ಎಂದು ಹೇಳಿರುವ ಮೋಕ್ಷಿತಾ ಪೈ ಅವರಿಗೆ ಸಹೋದರನ ಉಪನಯನ ಮಾಡಿರುವ ಖುಷಿಯಲ್ಲಿದ್ದಾರೆ. ಈ ಬಗ್ಗೆ ನೋಡೋಣ, ಆದರೆ ವಿಡಿಯೋ ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ಮೋಕ್ಷಿತಾ ಪೈ ಅವರ ಪಾರು ಸೀರಿಯಲ್ ಅನ್ನು ನೋಡಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ. ಪಾರು ಧಾರಾವಾಹಿ ನಟಿ ಮೋಕ್ಷಿತಾ ಪೈ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮೋಕ್ಷಿತಾ ಅವರು ಸಹೋದರನ ಉಪನಯನ ಸಂಭ್ರಮದಲ್ಲಿ ಕಣ್ತುಂಬಿಕೊಂಡಿದ್ದಾರೆ. ಈ ಉಪನಯನ ಯಾಕೆ ವಿಶೇಷವಾಗಿತ್ತು ಅನ್ನೋದರ ಬಗ್ಗೆ ಮೋಕ್ಷಿತಾ ಪೈ ಅವರು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡಿದ್ದಾರೆ. ಸಾಮಾನ್ಯ ಜನರಿಗೆ ಉಪನಯನ ಮಾಡೋದಕ್ಕೂ ವಿಶೇಷ ಚೇತನರಿಗೆ ಉಪನಯನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನನ್ನ ತಮ್ಮನಿಗೆ ಈಗ 20 ವರ್ಷ ವಯಸ್ಸು, ಆದರೆ ಅವನಿಗೆ 8 ತಿಂಗಳ ಮಗುವಿನ ಬುದ್ಧಿ ಇದೆ. ಇಷ್ಟು ವರ್ಷಗಳಿಂದ ಅವನಿಗೆ ಉಪನಯನ ಮಾಡುವುದೋ ಬೇಡವೋ ಎಂಬ ಗೊಂದಲ ಇತ್ತು. ಆದರೆ ನಮ್ಮ ಅರ್ಚಕರು ಉಪನಯನ ಮಾಡಬೇಕು ಅಂತ ಹೇಳಿದರು. ನನ್ನ ತಮ್ಮನಿಗೆ ಬೇರೆ ಏನು ಶುಭ ಕಾರ್ಯಗಳನ್ನ ಮಾಡೋಕೆ ಆಗುವುದಿಲ್ಲ, ಮಗು ಇದನ್ನಾದ್ರೂ ನೋಡಲಿ ಅಂತ ನಾವು ಅಂದುಕೊಂಡಿವು. ತುಂಬಾ ಸಮಯದಿಂದ ನನ್ನ ತಾಯಿಗೆ ಮಗನ ಉಪನಯನ ಮಾಡಬೇಕು ಅಂತ ಅನಿಸ್ತಿತ್ತು. ಉಪನಯನದ ನಂತರ ನಿತ್ಯವೂ ವಿಧಿ ವಿಧಾನಗಳನ್ನು ನೆರವೇರಿಸಬೇಕು, ಅವನ ಬಳಿ ಹಾಗಲ್ಲ ಅಂತ ನಮ್ಮ ತಂದೆ ಹೇಳ್ತಿದ್ರು. ಹಾಗಾಗಿ ಇಷ್ಟು ವರ್ಷ ಉಪನಯನ ಮಾಡಲಿಲ್ಲ ಎಂದು ಮೋಕ್ಷಿತಾ ಪೈ ಅವರು ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಲು ಬಂದು ಪುರೋಹಿತರು ತಮ್ಮನಿಗೆ ಉಪನಯನ ಮಾಡಿ ಅಂತ ಹೇಳಿದರು. ನನ್ನ ತಮ್ಮನಿಗೆ ಉಪನಯನ ಮಾಡಿದರೂ ಗಾಯತ್ರಿ ಮಂತ್ರ ಹೇಳಲು ಆಗುವುದಿಲ್ಲ. ನನ್ನ ತಂದೆಯೇ ತಮ್ಮನ ಕಿವಿಯಲ್ಲಿ ನಿತ್ಯವೂ ಗಾಯತ್ರಿ ಮಂತ್ರ ಹೇಳುತ್ತಾರೆ. ಗಾಯತ್ರಿ ಮಂತ್ರ ತುಂಬಾ ಪವರ್ಫುಲ್, ಏನಾದರೂ ಅವನಲ್ಲಿ ಬದಲಾವಣೆ ಆಗಬಹುದು ಎನ್ನುವ ಆಶಯವು ನಮಗಿದೆ ಎಂದಿದ್ದಾರೆ ಮೋಕ್ಷಿತಾ ಪೈ. ತಮ್ಮನ ಜಾತಕ ನೋಡಿ ಸಮಯ ನೋಡಿಕೊಂಡು ಉಪನಯನ ಮಾಡಿದೆವು. ತಮ್ಮ ಕಡೆಯಲ್ಲಿ ಉಪನಯನ ಅಂದರೆ ಮದುವೆ ತರವೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಆದರೆ ನಾವು ಸಿಂಪಲ್ ಆಗಿ ಉಪನಯನ ಮಾಡಿದೆವು. 25 ಜನರಿಗೆ ಮಾತ್ರ ನಾವು ಆಹ್ವಾನ ನೀಡಿದ್ದೆವು. ನನ್ನ ತಮ್ಮನ ಸಲುವಾಗಿ ನಾವು ಈ ಶುಭ ಸಮಾರಂಭ ಮಾಡಿದ್ದು, ಆತ್ಮೀಯರು ಕುಟುಂಬಸ್ಥರು ಬಂದಿದ್ದು ವಿಶೇಷವಾಗಿತ್ತು ಎಂದು ಮೋಕ್ಷಿತಾ ಪೈ ಹೇಳಿದ್ದಾರೆ. ನಾವು ನನ್ನ ತಮ್ಮನನ್ನು ಹೇಗೆ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ತೇವೋ ಅಷ್ಟೇ ನಮ್ಮ ಕುಟುಂಬಸ್ಥರು ನೋಡಿಕೊಳ್ತಾರೆ. ತುಂಬಾ ಹೊತ್ತು ತಮ್ಮನನ್ನ ಹೋಮದ ಮುಂದೆ ಕೂರಿಸಬೇಕು, ಅವನು ಹೊಳಬಹುದು ಅಂತ ನಾವು ಅಂದುಕೊಂಡಿದ್ವು. ಉಪನಯದ ದಿನ ಅವನನ್ನ ಪೂಜೆಯಲ್ಲಿ ಕೂರಿಸುವುದೇ ದೊಡ್ಡ ಕಷ್ಟ ಆಗಿತ್ತು. ಆದರೆ ಪಾಸಿಟಿವ್ ವಾತಾವರಣ ಇದ್ದದ್ದಕ್ಕೋ ಏನೋ ಅವನು ಏನೋ ಗಲಾಟೆ ಮಾಡದೆ ಚೆನ್ನಾಗಿದ್ನು ಎಂದು ಮೋಕ್ಷಿತಾ ಪೈ ಹೇಳಿದ್ದಾರೆ. ಅಂದಹಾಗೆ ಪಾರು ಸೀರಿಯಲ್ ಅಂತ್ಯವಾಗಿ ವರ್ಷಗಳಾಗಿತ್ತು ಬಂತು, ಆದರೆ ಈ ರೀತಿಯ ಪಾತ್ರಗಳಿಗೆ ಅವಕಾಶಗಳು ಮತ್ತೆ ಬರುತ್ತಿವೆ ಅಂತೆ. ಸೊ ಮೋಕ್ಷಿತಾ ಪೈ ಅವರು ಮತ್ತೊಮ್ಮೆ ತೆರೆ ಮೇಲೆ ಕಾಣಿಸಿಕೊಳ್ತಾರೆ. ಸೊ ನೀವೇನಾದರೂ ಮೋಕ್ಷಿತಾ ಪೈ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ತಮ್ಮನ ಉಪನಯನದ ಒಂದು ವಿಡಿಯೋ ನೀವು ನೋಡಿರ್ಬೋದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.